ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮನನ್ನು ಸ್ಮರಿಸುತ್ತಾ ಶ್ರೀ ಸ್ವರ್ಣವಲ್ಲಿ ಗುರುದ್ವಯರ ಪಾದಾರಗಳಿಗೆ ನಮಿಸುತ್ತಾ ನಾನು ಆನ್ಲೈನ್ ಭಗವದ್ಗೀತಾ ತರಗತಿಯ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಲಿಚ್ಛಿಸುತ್ತೇನೆ. ನನ್ನ ಹೆಸರು ರೇಖಾ ವಿಶ್ವನಾಥ್ ಹೆಗಡೆ, ಊರು ಸಣ್ಣಳ್ಳಿ. ನಾನು 3ನೇ ವರ್ಗದ ಆನ್ಲೈನ್ ಭಗವದ್ಗೀತಾ ಶ್ರೀಮತಿ ಸರಸ್ವತಿ ಮಾರಿಗುಡಿಯವರ ತರಗತಿಯ ವಿದ್ಯಾರ್ಥಿನಿ. ನನ್ನ ಗುರುಗಳಾದ ಶ್ರೀಮತಿ ಸರಸ್ವತಿ ಮಾರಿಗುಡಿಯವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಆನ್ಲೈನ್ ತರಗತಿಯ ಮುಖ್ಯ ರೂವಾರಿ ಶ್ರೀಮತಿ ಸವಿತಾ ಜೋಶಿಯವರಿಗೂ ನನ್ನ ಪ್ರಣಾಮಗಳು. ನನಗೆ ಭಗವದ್ಗೀತೆ ಬಗ್ಗೆ ತಿಳಿದದ್ದು ಶ್ರೀ ಸ್ವರ್ಣವಲ್ಲಿ ಗುರುಗಳು ಅಭಿಯಾನ ಕೈಗೊಂಡಾಗ ನಾವು ಊರವರೆಲ್ಲ ಸೇರಿ ನಮ್ಮೂರಿನ ದೇವಸ್ಥಾನದಲ್ಲಿ 18 ಅಧ್ಯಾಯವನ್ನು ಶ್ರೀಮತಿ ರಾಧಾ ದೇಸಾಯಿಯವರು ಹೇಳಿಕೊಟ್ಟ ಯಮನ್ ರಾಗದಲ್ಲಿ ಹೇಳುತ್ತಿದ್ದೆವು. ಆದರೆ ಸ್ಪಷ್ಟತೆ ಇರಲಿಲ್ಲ. ಸುಮ್ಮನೆ ಓದ್ಕೊಂಡು ಬರ್ತಿದ್ಯಾ ಓದ್ತಿದ್ಯಾ. ಈ ಮೊಬೈಲ್ ಬಂದ ಮೇಲೆ ಹೆಂಗೋ ನನಗೆ ಒಂದು ಕ್ಲಬ್ ಹೌಸ್ ಆ್ಯಪ್ ಮುಖಾಂತರ ಶ್ರೀಮಾನ್ ಗಣಪತಿ ಹೆಗಡೆಯವರ ಗುರುಗಳ ಗೀತಾರ್ಥ ಚಿಂತನೆ ಕೇಳ್ತಾ ಇದ್ದೆ. ಅವರು ಒಂದಿನ ಭಗವದ್ಗೀತೆ ಬಗ್ಗೆ ತುಂಬ ಹೇಳ್ತಾ ಇದ್ದರು. ಅವರು ಹೇಳ್ತಾ ನೀವು ಭಗವದ್ಗೀತೆನೇ ಓದ್ತಾ ಹೋಗಿ, ಅದು ನಿಮ್ಮನ್ನು ಎಲ್ಲೋ ಕೊಂಡು ಹೋಗುತ್ತೆ, ನಿಮ್ಮ ಜೀವನನೇ ಸುಧಾರಿಸುತ್ತೆ ಅಂತ ಹೇಳಿದ್ರು. ನನಗೆ ಅದನ್ನೇ ಅಳವಡಿಸ್ಕೊಂಡೆ. ನಾನು ಅವತ್ತಿಂದ ನಾನು ತಪ್ಪೋ ಸರಿನೋ ಓದ್ತಾ ಇದ್ದಂತೆ ಒಂದಿನ ನಾನು ತುಂಬ ಮೊಬೈಲನ್ನು ನೋಡ್ತಾ ಇದ್ದೆ. ಆಮೇಲೆ ಒಂದಿನ ಶ್ರೀಮತಿ ಸವಿತಾ ಜೋಶಿಯವರು ಫೇಸ್ಬುಕ್ಕಲ್ಲಿ ಭಗವದ್ಗೀತೆ ಕಲಿಸ್ತಿ, ಆಸಕ್ತಿ ಇದ್ದವು ಬನ್ನಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಪೋಸ್ಟ್ ಹಾಕಿದ್ರು. ನಾನು ಅದನ್ನು ನೋಡಿ ಸುಮ್ಮನೆ ನನಗೆ ಓದಲು ಬರ್ತಲಿ ಅಂದ್ಕೊಂಡು ನಾನು ಸುಮ್ಮನಾದಿ. ಆದರೆ ನಮ್ಮೂರಿಂದ ಒಂದು ಸುನೀತಾ ಹೇಳೋದು ನಂಗೆ ಫೋನ್ ಮಾಡ್ಚು, ಸವಿತಕ್ಕ ಹೇಳೋದು ಹೇಗೆ ಕೊಡ್ತಾಡ ಬಾರೇ ಕಲಿಯೋಣ ಅಂತು. ನಾನು ಅದ್ರ ಹತ್ರ ನಂಗೆ ಓದಲು ಬತ್ತು, ಒಂದು ತಾಸೆಲ್ಲ ಕುತ್ಕೊಂಬಲ್ಲ ಆಗ್ತಿಲ್ಲ ನನಗೆ ಹೇಳ್ದು. ಕೊಯ್ಲೆಲ್ಲ ಶುರುವಾಗ್ತು, ಅಡಿಕೆ ಕೊಯ್ಲೆ ಆಗ್ತಿಲ್ಲ, ಒಂದು ತಾಸೆಲ್ಲ ಕುತ್ಕೊಂಬಲ್ಲ ಆಗ್ತಿಲ್ಲ ಹೇಳ್ದು. ನೋಡು ವಿಚಾರ ಮಾಡು ಅಂತು. ನಾನು 1-2 ದಿನ ವಿಚಾರ ಮಾಡ್ಕೊಂಡು ನೋಡೋಣ ಸೇರೋಣ ಅಂದ್ಕೊಂಡು ಸವಿತಾ ಜೋಶಿಯವರಿಗೆ ಫೋನ್ ಮಾಡಿದೆ. ನನಗೆ ಅವಾಗ ರಾಶಿ ಆರಾಮಿತ್ತಿಲ್ಲ, ಕೆಲಸ ಮಾಡಲೆಲ್ಲ ಆಗ್ತಿತ್ತಿಲ್ಲ, ಆಪ್ರೇಷನ್ ಆಗಿ ರೆಸ್ಟ್ನಲ್ಲಿದ್ದಿದ್ದು. ಮೊಬೈಲ್ ನೋಡ್ತಾ ಇರ್ತಿದ್ದೆ. ಇದರಲ್ಲೇ ಏನಾದ್ರು ಒಳ್ಳೇದಾಗ್ತಲ್ಲಿ ಒಂದು ತಾಸು ನಾವು ಸುಮ್ಮನೆ ಮೊಬೈಲ್ ನೋಡೋದು, ಒಂದು ತಾಸು ಭಗವದ್ಗೀತೆಗೆ ಓದಲಾಗ್ತು, ಯಾರು ಹೇಳಿದ್ದು ಕೇಳಲಾಗ್ತಲ್ಲಿ ಅಂದ್ಕೊಂಡು ಆಮೇಲೆ ಸವಿತಾ ಜೋಶಿಯವರಿಗೆ ಫೋನ್ ಮಾಡಿದೆ. ಅವರು ನನ್ನ ಗ್ರೂಪು ಈಗ ಸದ್ಯ ಫುಲ್ ಆಗೋತು, ಮತ್ತೊಬ್ಬರ ನಂಬರ್ ಕೊಡ್ತಿ ಹೇಳಿ ನಾಗರತ್ನಕ್ಕನ ನಂಬರ್ ಕೊಟ್ಟರು. ಅವರು ನಾಗರತ್ನಕ್ಕಿದ್ದವರು ಅವರು ನನ್ನ ಗುಂಪು ಫುಲ್ ಆಗೋತು. ನೀವು ವಸುಮತಿ ಅವರು ನಂಬರ್ ಕೊಟ್ಟರು, ಅವರು ಇದ್ದವರು ಸರಸ್ವತಿ ಮಾರಿಗುಳಿಯವರ ನಂಬರ್ ಕೊಟ್ಟು ಅವರು ಸೇರಿಸಿದ್ರು. ಸರಸ್ವತಿ ಮಾರಿಗುಳಿ ನಮ್ಮ ಗ್ರೂಪಿಗೆ ನನ್ನನ್ನು ಸೇರಿಸಿದ್ರು. ಆಮೇಲೆ ಅಲ್ಲಿ ಲಿಂಕ್ ಬಂತು. ಲಿಂಕ್ ಎಲ್ಲ ಓಪನ್ ಮಾಡೋದು ಗೊತ್ತಿತ್ತು. ಓಪನ್ ಆದಿ ಹೆಂಗೆ ಕಲಿಸ್ತವೋ ಏನಂತ ನಮ್ಗೆ ಓದಲು ಬರ್ತಾ ಇಲ್ಲಿ ಅಂದ್ಕೊಂಡಿದ್ದೆ. 13 ಅಲ್ಲಿ ಧ್ಯಾನ ಶ್ಲೋಕ ಎಲ್ಲ ಶುರುವಾಗೋಗಿತ್ತು, ಮುಗಿದೋಗಿತ್ತು. 13, 14ನೇ ಶ್ಲೋಕ ನಡೀತಾ ಇತ್ತು 1ನೇ ಅಧ್ಯಾಯದಲ್ಲಿ. ಅಲ್ಲಿಂದ ಶುರುವಾಯಿತು ನನ್ನ ಭಗವದ್ಗೀತೆ ತರಗತಿ. ದಿವಸ 9 ಗಂಟೆಯಿಂದ 10 ಗಂಟೆವರೆಗೆ ನನ್ನ ಕ್ಲಾಸು. ಸರಸ್ವತಿ ಭಗಿನಿಯವರು ಹಿಂದಿಂದೆಲ್ಲ ಹೇಳಿಕೊಟ್ರು. ಧ್ಯಾನ ಶ್ಲೋಕವೆಲ್ಲ ಕರೆಕ್ಷನ್ ಮಾಡಿಕೊಟ್ರು. ನಮ್ಮದೇನಿತ್ತು ತೀಡಿ ಅದನ್ನೆಲ್ಲ ಸರಿ ಮಾಡಿಕೊಟ್ರು. ಆಮೇಲೆ ನಂಗೆ ಗೊತ್ತಾಯ್ತು ಆವಾಗ ನಾವು ಎಷ್ಟು ಓದ್ತಾ ಇದ್ದೆ ಅಂತಂದರೆ ಎಷ್ಟು ಸ್ಪಷ್ಟತೆ ಇತ್ತಿಲ್ಲ ಹೇಳೋದು ಗೊತ್ತಾಯ್ತು. ಆವಾಗ ದೀರ್ಘ ಸ್ವರ, ಹ್ರಸ್ವ ಸ್ವರ, ವಿಸರ್ಗ ಕಟ್ ಮಾಡೋದು, ವಿಸರ್ಗ ಪೂರ್ತಿ ಹೇಳೋದು ಅದೆಲ್ಲ ಗೊತ್ತಾಯ್ತು. ನಾವಿಷ್ಟೆಲ್ಲ ತಪ್ಪಾಗ್ತಿತ್ತಲ್ಲೇ, ನಾವು ಇಲ್ಲಿ ಬಂದಿದ್ದು ಚಲೋ ಆಯ್ತು ಅಂದ್ಕೊಂಡು. ಆವಾಗ ಹೀಗೆ ಕಲಿತಾ ಒಂದಿನ ಗ್ರೂಪಲ್ಲಿ ಹಾಕ್ದೆ, ಟೀಚರ್ ಅಪ್ಪ ಹೆಸರು ಕೊಡಿ ಅಂದ. ಮೊದಲು ಕಲ್ತ್ಕೊಂಬನ 18 ಅಧ್ಯಾಯ ಮುಗಿಸ್ಕೊಬಿಡೋಣ, ನಮ್ಗೆ ಬರ್ತಾ ಇಲ್ಲ, ಹಾಗೆಲ್ಲ ಹೆಸರು ಕೊಡಲು ಬರ್ತಿಲ್ಲ, ಹೇಗೆ ಕೊಡಲೆಲ್ಲ ನಮ್ಮ ಹತ್ರ ಬರ್ತಿಲ್ಲ ಅಂದ್ಕೊಂಡು. ಆಮೇಲೆ ಅವು ನಮ್ಮ ಕ್ಲಾಸ್ನಲ್ಲಿ 2-3 ಜನ ಭಾಗ್ಯಶ್ರೀ ಭಗಿನಿ, ಸ್ಮಿತಾ ಭಗಿನಿ, ಸೀಮಾ
ಅವರೆಲ್ಲ ಶಿಕ್ಷಕಿಯಾಗಿ ಅವರವ್ರ ಅನುಭವವನ್ನು ಬಂದ್ಕೊಂಡು ಹೇಳ್ತಿದ್ದ. ಅವಾಗೊಂಥರ ಖುಷಿ ಆಯ್ತು ನನಗೂ, ನಾವು ಹೇಳ್ಕೊಟ್ರೆ ಹೆಂಗೆ ಅನ್ನೋ ಒಂದು ಸ್ವಲ್ಪ ಜನಕ್ಕೆ ನಮ್ಮಿಂದ ಆಗಲಿ ಅಂದ್ಕೊಂಡು ಆವಾಗ ಹೆಸರು ಕೊಟ್ಟು ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಿದ್ರು ನಮ್ಮ ಸರಸ್ವತಿ ಭಗಿನಿಯವರು. ರಾಶಿ ಪ್ರೋತ್ಸಾಹ ಮಾಡಿದ್ರು. ನನ್ನ ಸಹಪಾಠಿಗಳು ರಾಶಿ ಅಂದರೆ ನಂಗೆ ಧೈರ್ಯ ಮಾಡಿಕೊಟ್ರು, ಕೊಡಿ ನಿಮ್ಗೆ ಹೇಳ್ತ್ರಿ ಮಾಡಿಕೊಡಿ ಯಾಕೆ ತಂದರು. ಆಮೇಲೆ ಕೊಟ್ಟು ಡೆಮೋ ಕೊಡಲೆಲ್ಲ ಭಾಗ್ಯಶ್ರೀ ಭಗಿನಿ ರಾಶಿ ಸಪೋರ್ಟ್ ಮಾಡಿದರು ನನಗೆ, ಅವರಿಗೂ ಧನ್ಯವಾದಗಳು. ಇಷ್ಟು ದಿನ ಬೇಜಾರು ಕಳಿಯಲ್ಲೇ ಒಂದು ತಾಸು ಮೊಬೈಲ್ ನೋಡೋದಾಗ್ತು ಅಂದ್ಕೊಂಡು ಭಗವದ್ಗೀತೆ ಕ್ಲಾಸಿಗೆ ಸೇರಿದ ಮೇಲೆ ನನ್ನ ದಿನಚರಿಯಲ್ಲಿ ಅಡುಗೆಯಲ್ಲಿ ಉಪ್ಪು ಸೇರಿದಂಗೆ ಸೇರೋತು. ಇದು ಅಂದರೆ ಗೊತ್ತೇ ಆಗಿಲ್ಲ ನನಗೆ, ಹ್ಯಾಂಗೆ ಸೇರಿದ್ದೋಳು ಗೊತ್ತಾಗಿಲ್ಲ. ಮತ್ತು ಇದರಿಂದ ನನಗೆ ಶಾಲೆ ಬಿಟ್ಟ ಮೇಲೆ ನಾನು ಬರೆಯೋದೇ ಬಿಟ್ಟಿದ್ದಿದ್ದೆ. ಅಂದರೆ ಬರೆಯೋದು ಬೇಕಾಗಿರ್ತಿಲ್ಲ, ಎಂತ ಇದ್ದರೂ ಸಣ್ಣ ಪುಟ್ಟ ಒಂದೊಂದು ಅಕ್ಷರ ಬರೀತಿದ್ದಷ್ಟೇ. ಆದರೆ ಮೊದಲನೇ ಸಲ ಗೀತೋತ್ಸವ ಮಾಡಿದ್ವಲ್ಲಿ 11ನೇ ಅಧ್ಯಾಯ ಮುಗಿದ ಕೂಡಲೇ ಗೀತೋತ್ಸವ ಮಾಡಿದಾಗ ನನಗೆ ನಿರೂಪಣೆ ಮಾಡಲು ಸರಸ್ವತಿ ಭಗಿನಿ ಅವಕಾಶ ಮಾಡಿಕೊಟ್ರು. ಹೆದರ್ಕತ್ತೆ ಮಾಡ್ತಿ ಅಂದರು, ಒಂದು ಧೈರ್ಯ ಮಾಡಿ ಹೇಳ್ದು ಮಾಡ್ತಿ ನಾನು ಹೇಳಿ. ನನಗೆ ಸ್ಟೇಜ್ ಮೇಲೆಲ್ಲ ಮಾತಾಡಿ ಗೊತ್ತಿತ್ತಿಲ್ಲ. ಆದರೂ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಹತ್ರ ಮಾಡಿಸ್ತಾ ಇದ್ದ ಅಂದ್ಕೊಂಡು ನಾನು ಅದರಲ್ಲಿ ನಿರೂಪಣೆ ಮಾಡಲು ಅಡ್ಡಿಲ್ಲ ಮಾಡ್ತಿ ಅಂದು ಅದರಲ್ಲಿ ಅವಾಗೆಲ್ಲ ಬರೆದು ಎಲ್ಲ ಮಾಡ್ದು. ಅವಾಗ ಬರೆಯೋದು ರೂಢಿ ಆಯ್ತು. ನಾವು ಎಲ್ಲರ ಹೆಸರು ಬರ್ಕೊಂಬೋದು, ಹೆಸರು ಕರೆಯೋದು ಹಿಂಗಿದ್ದೆಲ್ಲ ರೂಢಿ ಆಯ್ತು. ಆಮೇಲೆ ನನ್ನ ಕ್ಲಾಸ್ ನನ್ನ ಟೀಚರ್ ಆಗಿ ನನ್ನ ಕ್ಲಾಸ್ ಶುರುವಾದಾಗ ಮಕ್ಕಳಿಲ್ದೇ 2 ಕ್ಲಾಸ್ ಮರ್ಜ್ ಮಾಡ್ದೆ. ಅವಾಗ ನನಗೆ ಖಾಲಿ ಇದ್ದಂಗೆ ಅನ್ನಿಸ್ತು, ನಾವೆಂಥರೋ ಖಾಲಿ ನಾವು ಕಲಿಸ್ಲಾಗಿತ್ತು ಅನಿಸಿತ್ತು. ಆದರೆ ಆವಾಗ ಕಾವ್ಯ ಭಗಿನಿ ನನ್ನನ್ನು ಕರೆದ್ರು, ಸಹ ಶಿಕ್ಷಕಿಯಾಗಿ ನನ್ನ ಕ್ಲಾಸಲ್ಲಿ ಅಂದರು. ಆವಾಗ ರಾಶಿ ಖುಷಿಯಾಗೊತ್ತು ನನಗೆ. ಒಂದ್ಸರಿ ಆಡಲ್ಲ ಆಗ್ತಾ ಇಲ್ಲ ಅಂದ್ಕೊಂಡಿದ್ದೆ. ಆದರೂ ನೋಡೋಣ ಏನೋ ಒಂದು ಆ ಕೃಷ್ಣನ ದಯೆ ನಾ ಮಾಡ್ತಿ ಅಂದು ಮಾಡ್ತಿ ಹೇಳಿ ಒಪ್ಪಿಗೆಂಡ್ಮೇಲೆ ನಾವು ಮಾಡಬಲ್ಲಿ ಹೇಳಿ ಧೈರ್ಯ ಮಾಡ್ಕೊಂಡು 30-32 ಜನ ಇದ್ದಿದ್ದು. ಅಲ್ಲೂ ರಾಶಿ ಪ್ರೋತ್ಸಾಹ ಕೊಟ್ಟು ಯಾರು ಏನು ಎಂಥದ್ದು ನನ್ನ ತಪ್ಪನ್ನೆಲ್ಲ ಮನ್ನಿಸಿ ಅವು ಕಾವ್ಯ ಭಗಿನಿನೂ ಜಾಸ್ತಿ ಚಂದ ಹೇಗೆ ಕೊಡ್ತಾರೆ ಪ್ರೋತ್ಸಾಹ ಕೊಟ್ಟರು. ನನ್ನ ತಪ್ಪು ನನಗೆ ಗೊತ್ತಾಗ್ತಿತ್ತು ಕೆಲವು ಸಲ ಅಲ್ಲವ, ನಾವು ಹಿಂಗೆ ಮಾಡೋಕ್ಕಾಗಿತ್ತಿಲ್ಲ. ಅವ್ರು ಹೇಗೆ ಕೊಟ್ಟಿದ್ದು ನೋಡಿ ನಾನು ಕಲ್ತ್ಕೊಂಡು ಅವರಿಂದ ನಾನು ರಾಶಿ ಕಲ್ತಿದ್ದೆ. ಆಮೇಲೆ ಈಗ ಮತ್ತೆ ಶಿಕ್ಷಕಿಯಾಗಿ 2ನೇ ಸರಿ ಆದಿ. ಆವಾಗ ನನಗೆ ಸಹ ಶಿಕ್ಷಕಿಯಾಗಿ ನಮ್ಮ ಕ್ಲಾಸ್ನವರೇ ಪುಷ್ಪಾ ಭಗಿನಿ ರಾಶಿ ಹೆಲ್ಪ್ ಮಾಡ್ತಾಯಿದ್ರು. ಅವರಿಗೂ ನನ್ನ ಧನ್ಯವಾದಗಳು. ಇದಿಷ್ಟು ನನ್ನ ಭಗವದ್ಗೀತೆ ಜರ್ನಿ. ಕ್ಲಾಸಿನ ಹೆಂಗೇನಾಯ್ತು ಹೇಳತ್ತಲ್ಲ. ಈಗ ನನ್ನ ಜೀವನದಲ್ಲಿ ಭಗವದ್ಗೀತೆಯಿಂದ ಆದ ಬದಲಾವಣೆ ಬಗ್ಗೆ ಒಂದೆರಡು ಅನಿಸಿಕೆ ಹೇಳ್ತಿ. ನನಗೆ ಬದಲಾವಣೆ ಅಂತಂದರೆ ಬರೆಯೋದಂತೂ ರಾಶಿ ರೂಢಿ ಆಯ್ತು. ರಾಶಿ ಬರೆಯಲೇ ಆಗ್ತಿತ್ತಿಲ್ಲ, ಕೈಯೆಲ್ಲ ನಡುಕ್ತಿತ್ತು, ಅಕ್ಷರ ಇದು ಮಾಡಲೇ ಬತ್ತಿತ್ತಿಲ್ಲ. ಈಗ ಆರಾಮಾಗಿ ಬರೀತಿ. ಈಗ ಎಷ್ಟು ಬೇಕಾದ್ರೂ ಬರೀಲಕ್ಕೆ ಅಂದರೆ ಅಷ್ಟು ಚಲೋ ಆಯ್ತು. ಅದೊಂದು ರೂಢಿ ಆಯ್ತು. ಆಮೇಲೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಇತ್ತು ನನಗೆ. ಇಡೀ ದಿನ ಆರೋಗ್ಯದ ಬಗ್ಗೆನೇ ನಮಗೆ ಅಂತ ಆಗ್ತಾನೋ ಹಿಂಗಾಗೋತು ಹಂಗಾಗೋತು ಹೇಳೆಲ್ಲ ಅನ್ಕೋತಿದ್ದೆ. ಈಗ ಅದ್ರ ಬಗ್ಗೆ ಆಲೋಚನೆ ಬರ್ತಿಲ್ಲ. ಭಗವದ್ಗೀತೆನೇ ಬಗ್ಗೆ ಆಲೋಚನೆ. ನಾವು ಇವತ್ತು ಯಾವ ಕ್ಲಾಸು, ನಮ್ಮ ಕ್ಲಾಸಲ್ಲಿ ಯಾವುದನ್ನು ಹೇಳೋದು, ನಮ್ಮ ತರಗತಿಯಲ್ಲಿ ಯಾವುದನ್ನು ಹೇಳ್ಕೊಡೋದು, ಅದ್ರ ಬಗ್ಗೆ ನಾವು ಮತ್ತೊಂದು ಸತಿ ಹೇಳ್ಕೊಂಬೋದು. ಅದೇನಾದ್ರು ಕರೆಕ್ಷನ್ ಮಾಡೋದಿದ್ರೆ ಅದನ್ನು ಮಾಡ್ಕೊಂಬೋದು. ಇದ್ರ ಬಗ್ಗೆನೇ ಲಕ್ಷ್ಯ ಹೋಗಿ ಅದ್ರ ಬಗ್ಗೆ ಲಕ್ಷ್ಯ ಕಡಿಮೆ ಆಯಿತು. ಆವಾಗ ಆರೋಗ್ಯನೇ ಸುಧಾರಿಸ್ತು ನನಗೆ. ಈಗ ಸುಮಾರು ಕೆಲಸ ಮಾಡುವಂಗಾದಿ. ಆಮೇಲೆ ಅಡಿಕೆ ಸೊಲೆಯಲ್ಲೆಲ್ಲ ಆಗ್ತಿತ್ತಿಲ್ಲ. ಈಗ ಭಗವದ್ಗೀತೆ ಕ್ಲಾಸಲ್ಲೇ ಕೂತ್ಕೊಂಡು ಕ್ಲಾಸಲ್ಲೇ ಕೇಳಿಕ್ಯೋತ್ತಾ ಭಗವದ್ಗೀತೆ ಹೇಳಿ ಕ್ಲಾಸನ್ನು ಮುಗಿಸ್ತಿದ್ದೆ ನಾನು. ಅಂದರೆ ಸಂಜೆ 9ರಿಂದ 10 ಆಗಿದ್ದರಿಂದವ. ಇದು ನನ್ನ ಭಗವದ್ಗೀತೆ. ಮಾನಸಿಕವಾಗೂ ರಾಶಿ ನನಗೆ ಚಲೋ ಆಗಿದ್ರಿಂದವ. ಮನಸ್ಸಿಗೂ ಏನೋ ನೆಮ್ಮದಿ ಸಿಕ್ಕಿದ್ದು. ಏನೇ ಸಮಸ್ಯೆ ಬಂದರೂ ಎದುರಿಸೋ ಶಕ್ತಿ ಕೊಟ್ಟಿದ್ದು ಭಗವದ್ಗೀತೆ. ಏನೇ ಪರಿಹಾರ ಸಿಕ್ತು ಇದರಲ್ಲಿ. ಮತ್ತು ನನಗೆ ಆಗಿಂದಾಗ ಅಂದರೆ ಏನೋ ಬೇರೆ ರಾಶಿ ಆಲೋಚನೆ ಮಾಡಿ ನೆಗೆಟಿವ್ ಆಗಿ ವಿಚಾರ ಮಾಡೋದು ತಪ್ತಾಯಿದ್ದು. ಆಮೇಲೆ ಮೊದಲೆಲ್ಲ ನಂಗೆ ಯಾರು ಎಂಥದ್ರು ಏನಾದರೂ ಹಿಂಗೆ ಕೆಟ್ಟದಾಗೇನೋ ಏನು ಹೇಳಿದ್ದೋ ನಮ್ಮ ಬಗ್ಗೆ ಏನೋ ಒಂಥರ ಮಾತಾಡಿದ್ದಂದ್ರೆ ಬೇಜಾರಾಗ್ತಿತ್ತು.
ಅದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೆ ರಾಶಿಯ. ಈಗ ಹಾಗೆಲ್ಲ ವಿಚಾರನೇ ಬತ್ತಿಲ್ಲ. ಅವರಷ್ಟೊತ್ತಿಗೆ ಅವು ಹೇಳ್ತಾ ಅವು ಕೃಷ್ಣ ಹಂಗೆ ಆಲೋಚನೆ ಮಾಡೋ ಬುದ್ಧಿ ಕೊಟ್ಟಿದ್ದ. ನಾವು ಹಂಗೆ ಮಾಡ್ಲಾಗ ನಾವು ನಮ್ಮ ಜೀವನ ನಮಗೆ ಕೃಷ್ಣ ಯಾವ್ದು ಕೊಟ್ಟಿದ್ನೋ ಅದನ್ನು ಹೇಳಿ ವಿಚಾರ ಮಾಡ್ತೀವಿ. ರಾಶಿ ನನ್ನ ತಪ್ಪು ನಮ್ಮದೇ ಏನಾದ್ರು ತಪ್ಪಿದ್ದನ್ನು ಹೇಳ್ತಿದ್ದಕ್ಕೆಂಬನೋ ವಿಚಾರ ಮಾಡ್ತೀವಿ. ಹಿಂಗೆ ವಿಚಾರ ಮಾಡ್ತಾಯಿದ್ದಿ. ಹಂಗೆ ವಿಚಾರ ಮಾಡೋ ಇದೆ ರೀತಿನೇ ಬದಲಾವಣೆ ಆಯ್ತು ನನಗೆ. ಮತ್ತು ತಾಳ್ಮೆ, ಸಹನೆ, ಧೈರ್ಯ, ಆತ್ಮಸ್ಥೈರ್ಯ ಬಂಜು. ಇದರಿಂದ ನನಗೆ ರಾಶಿ ಒಳ್ಳೆಯದಾಜು. ಮತ್ತು ಮತ್ತು ಈ ಭಗವದ್ಗೀತೆ ಓದೋದ್ರಿಂದವ ನನಗೆ ಉಚ್ಚಾರಣೆ ಎಲ್ಲ ಸರಿಯಾಗಿ ಗೊತ್ತಾಗ್ತಲಿ. ಹಾಗಾಗಿ ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ಶ್ಲೋಕ, ಲಲಿತಾ ಸಹಸ್ರನಾಮ ಇದೆಲ್ಲ ನಾವು ಓದ್ತಾ ಇದ್ದಿದ್ದಿ. ಈಗ ಅದ್ರ ಬಗ್ಗೆನೂ ನನಗೆ ಸ್ಪಷ್ಟತೆ ಬಂತು. ಹೆಂಗೆ ಹೇಳವು, ಯಾವ್ದಾದ್ರು ನಾವು ತಪ್ಪಾಗ್ತು ಹೇಳೋದನ್ನೆಲ್ಲ ಗೊತ್ತಾಯ್ತು. ಮತ್ತು ಇದಕ್ಕೆಲ್ಲ ಸರಸ್ವತಿ ಭಗಿನಿಯವರೇ ಕಾರಣ. ಅವರು ಚಂದ ಮಾಡಿ ನನ್ನ ತಪ್ಪನ್ನು ತೀಡಿ ಎಲ್ಲ ಹೇಳ್ಕೊಟ್ಟಿದ್ರು. ಇಷ್ಟೆಲ್ಲ ಪ್ರಯೋಜನ ಆಜು ನನಗೆ. ಮತ್ತು ಕ್ಲಾಸಿಗೆ ಸೇರದೇ ಇದ್ದಿದ್ರೆ ನಾನು ಎಷ್ಟೆಲ್ಲ ಕಳ್ಕತ್ತಿದ್ದಿ, ಎಷ್ಟೆಲ್ಲ ಸಿಕ್ಕಿದ್ವಳು ಅನಿಸಿದ್ದು. ನನ್ನ ಎಲ್ಲ ಸಹಪಾಠಿಗಳು ಅಂದರೆ ಎಲ್ಲ ಭಗಿನಿಯರು ಎಲ್ಲ ಹೆಂಗಸರೇ ಇದ್ದಾರೆ ನಂಗೆ ಕ್ಲಾಸಲ್ಲಿ. ಅವರೆಲ್ಲರೂ ನಂಗಕ್ಕಿಗೆ ರಾಶಿ ಪ್ರೀತಿ ಕೊಟ್ಟಿದ್ದ. ಏನೂ ಲಾಭ ಇಲ್ಲದೇನೆ ಕೊನೆಗೆ ಪ್ರೀತಿ ಕೊಟ್ಟಿದ್ದ. ಇನ್ನು ಸರಸ್ವತಿ ನನ್ನ ಗುರುಗಳಾದ ಸರಸ್ವತಿ ಭಗಿನಿ ಅಂದರೆ ರಾಶಿ ಖುಷಿ. ನನಗೆ ಎಂತಕ್ಕೋ ಹೆಸರು ಹೇಳ್ರೆ ಖುಷಿ ಆಗ್ತು. ಎಷ್ಟೊತ್ತಿಗೆ ಏನೇ ಸಮಸ್ಯೆ ಬಂದರೂ ಅವರು ಪರಿಹಾರ ಮಾಡಿಕೊಟ್ಟು ಏನೇನೋ ಹಿಂಗೆ ಎಂತ ಮಾಡೋ ಕೇಳಿದಾಗ, ಶಿಕ್ಷಕಿಯಾದಾಗ ಏನಾದರೂ ಸಮಸ್ಯೆ ಬಂದಾಗ ಅವರು ರಾಶಿ ನನಗೆ ತಪ್ಪುಗಳನ್ನು ತಿದ್ದಿ ಹಿಂಗೆ ಮಾಡಿ ಹೇಳಿ ಹೇಳ್ಕೊಟ್ಟಿದ್ರು. ನನ್ನನ್ನು ಒಳ್ಳೆ ವಿದ್ಯಾರ್ಥಿಯನ್ನಾಗಿ ಮಾಡಿದ್ರು ಅವರು. ಏನಾದರೂ ಬೇಜಾರು ಮಾಡಿದ್ದಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತು ಶಿಕ್ಷಕಿ ಅಪ್ಪಕರುವ ನಾನು ಸವಿತಾ ಜೋಶಿಯವರಿಗೂ ತುಂಬ ಸಲ ಫೋನ್ ಮಾಡಿ ಮೆಸೇಜ್ ಮಾಡಿ ಹೀಗೆಲ್ಲ ಮಾಡಿ ಹೇಳಿ ಮಾಡಿದ್ರು. ಅವರು ನನಗೆ ರಾಶಿ ಸಹಕಾರ ಕೊಟ್ಟಿದ್ದರು. ಅವರಿಗೂ ಧನ್ಯವಾದಗಳು. ಮತ್ತೇನಾದರೂ ತೊಂದರೆ ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಇಷ್ಟನ್ನು ಹೇಳುತ್ತಾ ನನ್ನನ್ನು ಇಷ್ಟು ಹೇಳಿ ನನ್ನ ಅನಿಸಿಕೆ ಮತ್ತು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ದಿ. ಕೇಳಿದವರಿಗೆ ಧನ್ಯವಾದಗಳು. ಸ್ವಲ್ಪ ಜಾಸ್ತಿ ಹೇಳಿದ್ದಿ ಅಂತಂದರೆ ನನಗೆ ಅಷ್ಟನ್ನು ಹೇಳವು ಅನಿಸಿತ್ತು. ಹಾಗಾಗಿ ಈಗ ಇಷ್ಟು ಹೇಳಿದಂಥ ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ನನ್ನೆಲ್ಲ ಭಗಿನಿಯರಿಗೆ ಮತ್ತು ನನ್ನ ಭಗವದ್ಗೀತಾ ತರಗತಿ ಎಲ್ಲ ಶಿಕ್ಷಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆಯ ಇದಕ್ಕೆ ಏನಾದರೂ ಸಹಕಾರ ಕೊಟ್ಟಂಥ ಮತ್ತು ಯಾರೇ ಇದ್ದರೂ ಅವರಿಗೂ ಧನ್ಯವಾದಗಳು. ನಾನು ಮತ್ತು ಸುಮಾರು ಜನರು ಸೇರಿಸಿದ್ದಿ ಈ ಭಗವದ್ಗೀತೆಗೆ ಬನ್ನಿ ಕಲಿಯೋಣ ಎಲ್ಲರನ್ನೂ ಸೇರಿ ಹೇಳಿ ರಾಶಿ ಜನಕ್ಕೆ ಒತ್ತಾಯ ಮಾಡಿದ್ದಿ. ರಾಶಿ ಜನರು ಸೇರಿಸಿದ್ದಿ. ಅದರಲ್ಲೂ ಕೆಲವು ಜನ ಇಡೀ ಕ್ಲಾಸನ್ನು ಸೇರಿ, ಅದರಲ್ಲಿ ಕೆಲವು ಜನ ಇಡೀ ಅರ್ಧ ಕಲ್ತ್ಕೊಂಡು ಬಿಟ್ಟವೂ ಇದ್ದ. ಆದರೆ ಇಡೀ ಕ್ಲಾಸನ್ನು ಒಂದು ದಿನವೂ ಬಿಡದೆ ರಜೆ ಮಾಡದೆ ಕ್ಲಾಸಲ್ಲಿ ಕಲ್ತವೂ ಇದ್ದ. ಅವಕ್ಕೂ ಕೂಡ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು.